ಗಳಲ್ಲಿ ಕೊಟ್ಟ ಸಂಗತಿ ತುಂಬಾ ಚಂದದ ಪದ್ಯ ಮುಂದಿದ್ದು ಕೂಡ. ಅಚ್ಯುತೋ ಯೋಗುಣೈರ್ನಿತ್ಯಮೇವಾಖಿಲೈಃ ಪ್ರಚ್ಯುತೋ ಶೇಷದೋಷೈಃ ಸದಾ ಪೂರ್ತಿತಃ ಉಚ್ಯತೆ ಸರ್ವವೇದೋರುವಾದೈರಜ ಸ್ವರ್ಚ್ಯತೆ ಬ್ರಹ್ಮರುದ್ರೇಂದ್ರಪೂರ್ವೈಃ ಸದಾ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಾನಂ ಪ್ರೀಣಯಾಮೋ ವಾಸುದೇವಂ. ಅಖಿಲೈಃ ಗುಣೈಃ ನಿತ್ಯಮೇವ ಯಃ ಅಚ್ಯುತಃ. ಎಲ್ಲ ತರದ ಗುಣಗಳಿಂದಲೂ ಕೂಡ ನಿತ್ಯವೂ ಕೂಡ ಚ್ಯುತಿಯಿಲ್ಲದಂತೆ ನೆಲೆಸಿದವನು. ಗುಣಗಳಿಂದ ಪೂರ್ಣ, ಆದ್ರದ್ದು ಎಂದೂ ಬಿಟ್ಟು ಹೋಗದ, ಎಲ್ಲಾ ಕಾಲದಲ್ಲೂ ಅವನ ಜೊತೆಗಿರುವ ವಿಶಿಷ್ಟವಾದ ವ್ಯಕ್ತಿತ್ವ. ಅಚ್ಯುತೋ ಯೋಗುಣೈರ್ ನಿತ್ಯಮೇವ ಅಖಿಲೈ ಪ್ರಚ್ಯುತೋ ಶೇಷದೋಷೈ ಸದಾ ಪೂರ್ತಿತ. ಪ್ರಚ್ಯುತೋ ಜಾರಿದೆ, ಅಶೇಷ ದೋಷೈ ಎಲ್ಲಾ ತರದ ದೋಷಗಳಿಂದಲೂ ಕೂಡ ಆತ ಮುಕ್ತ. ಅದು ಯಾವಾಗ್ಲೂ ಇತ್ತು ಆಮೇಲೆ ಹೋಯ್ತು ಅಲ್ಲ, ಅದು ಪ್ರಚ್ಯುತೋ, ಸೇರಿಯೇ ಇಲ್ಲ, ಅವನಿಗೆ ಹತ್ರ ಬರ್ಲೇ ಇಲ್ಲ. ಅವನನ್ನು ಸೇರಿದ್ರಲ್ವಾ ಅವನಿಂದ ಅದನ್ನು ದೂರ ಮಾಡಬೇಕು. ಅವನು ಸರ್ವಕಾಲದಿಂದಲೂ ಪ್ರಚ್ಯುತ, ಅದರಿಂದ ದೂರ ಇದ್ದಾನೆ. ಅಶೇಷ ದೋಷೈಹಿ ಪ್ರಚ್ಯುತಃ ಮತ್ತು ಸದಾ ಪೂರ್ತಿತಃ. ಕೆಲವು ದೋಷ ಅಲ್ಲದೆ ಇರಬಹುದು, ಆದ್ರೆ ಇರ್ಬೇಕಾದದ್ದು ಇರ್ಲಿಲ್ಲ ಅಂದ್ರೆ ಆಗ ಸಮಸ್ಯೆ. ಅದು ಮತ್ತೆ ಅತ್ಯಂತ ಅದ್ಭುತವಾದ ನಡೆಯಿಂದ ತೀರ್ಮಾನ ಆಗುವಂಥದ್ದು. ನಾವು ಹೇಗೆ ತಿಳ್ಕೊಳ್ಳುತ್ತೇವೋ, ಹೇಗೆ ಗುಣ ದೋಷಗಳನ್ನ ಲೆಕ್ಕ ಹಾಕ್ತೇವೋ, ಅದರ ಮೇಲೆ ವಸ್ತುವಿನ ಸಹಜತೆ ಅಸಹಜತೆ ಅರ್ಥ ಆಗುತ್ತೆ. ಆದ್ರೆ ಭಗವಂತನಲ್ಲಿ ಸಹಜವಾಗಿಯೂ ಅಸಹಜವಾಗಿಯೂ ಎಂದೂ ದೋಷ ಇರಲಿಲ್ಲ, ಇರುವುದೇ ಇಲ್ಲ ಅನ್ನೋದನ್ನು ಈ ಪದ್ಯ ಹೇಳಿತು. ಮತ್ತೆ ಮುಂದೆ ಉಚ್ಚತೆ ಸರ್ವ, ಇದು ನಿಮ್ಗೆ ಹೇಗೆ ಗೊತ್ತಾಯ್ತು? ಈಗ ಹೇಳಿದ್ರಿ ಸರಿ, ಎಲ್ಲಾ ಗುಣಗಳಿಂದ ತುಂಬಿದವನು, ಎಲ್ಲ ದೋಷಗಳಿಂದ ಮುಕ್ತನು, ನಿಮ್ಗೆ ಹೇಗೆ ಗೊತ್ತಾಯ್ತು? ಸರ್ವ ವೇದೋರುವಾದೈಹಿ ಅಜಃ ಉಚ್ಯತೆ. ಉತ್ತಮವಾದ ಶ್ರೇಷ್ಠವಾದ ಉರುವಾದೈಹಿ ಮಾತುಗಳಿಂದ ನಾರಾಯಣ ಉಚ್ಯತೆ. ಈ ಎಲ್ಲ ವೇದಗಳಿಂದ ಅಜಃ ಉಚ್ಯತೆ. ಅಜ ಅಂದ್ರೆ ಹುಟ್ಟದವನು ನಮ್ಮ ಮುಂದೆ ಕಂಡು ಬಿಡುತ್ತಾನೆ. ಅವನಿಗೆ ಯಾವುದೇ ರೀತಿಯಾದ ಹುಟ್ಟಿಲ್ಲ, ಅದರಿಂದಾಗಿ ಅಜ ಅಂತ ಅವನ ಹೆಸರು. ಉಚ್ಯತೆ ಸರ್ವ ವೇದ ಉರುವಾದೈಹಿ. ಉರು ಅಂದ್ರೆ ಶ್ರೇಷ್ಠ, ವಾದ ಅಂದ್ರೆ ಮಾತುಕತೆ, ಅಭಿಪ್ರಾಯ ಕಥನ, ಸಂಗ್ರಹ, ಅರಿವಿನ ಸಂಗ್ರಹ ಇತ್ಯಾದಿಗಳೆಲ್ಲ ಈ ಜ್ಞಾನದ ಚೌಕಟ್ಟಿನಲ್ಲಿ ಬರುತ್ತೆ. ಇದಕ್ಕೆ ಉರುವಾದ ಅಂತ ಹೇಳ್ತಾರೆ. ದೋಷಗಳನ್ನೆಲ್ಲ ಕಳಚಿ ಶುದ್ಧವಾದ ರೀತಿಯಲ್ಲಿ ಅವನನ್ನ ಪರಿಚಯಿಸುವಂತಹ ಭಾವ. ಸರ್ವವೇದೋರುವಾದೈ ರಜ ಸದ್ಗೃತಿ. ಅದಕ್ಕೆ ಎಲ್ಲ ವಾದದಿಂದಲೂ ಕೂಡ ಭಗವಂತನನ್ನೇನು ತಿಳ್ಕೊಳ್ಳಿಕ್ಕಾಗುದಿಲ್ಲ, ಆದ್ರೆ ಕನಿಷ್ಠ ಪಕ್ಷ ಆ ಪ್ರೀತಿಗೆ ಸಂಬಂಧಪಟ್ಟ ಭಾವವನ್ನ ಅವನಿಂದ ಎಕ್ಸ್ಪೆಕ್ಟ್ ಮಾಡಿದಾಗ ಅವನು ಅದಕ್ಕೆ ಪ್ರತಿಕ್ರಿಯಿಸಿದ್ದು ಗೊತ್ತಾಗತ್ತೆ. ನಿತ್ಯನಾದ ದೇವರ ಪಾದಗಳಿಗೆ ಗುಣಗಳಿಂದ ನೀನು ತುಂಬಿದ್ದಿ ಅಂತ ಅದು ತಲೆಬಾಗತ್ತೆ. ಉಚ್ಚತೆ ಸರ್ವ ವೇದೋರುವಾದೈ ರಜ ಸ್ವರ್ಚ್ಯತೆ ಬ್ರಹ್ಮರುದ್ರೇಂದ್ರ ಪೂರ್ವೈ ಸದಾ ಸು ಅರ್ಚತಿ. ಚೆನ್ನಾಗಿ ಅರ್ಚಿಸಲ್ಪಡುತ್ತೆ. ಯಾರಿಂದ? ಬ್ರಹ್ಮಾದಿ ದೇವತೆಗಳಿಂದಲೂ ಕೂಡ. ಬ್ರಹ್ಮ ರುದ್ರ ಇಂದ್ರ ಪೂರ್ವೈ ಸದಾ ಸ್ವರ್ಚ್ಯತೆ. ಬರೀ ಸ್ತೋತ್ರ ಮಾಡುವುದಷ್ಟೇ ಕೆಲಸ ಅಲ್ಲ, ಒಳ್ಳೆ ರೀತಿಯಿಂದ ಗುಣಗಾನ ಮಾಡ್ತಾ ಅವನನ್ನ ಅರ್ಚಿಸಿ ಮೆಚ್ಚಿಸುವ ಕೆಲಸವನ್ನ ಸಾಧಕನೋದು ಮಾಡ್ತಾನೆ. ಅದು ಕೊನೆಯ ಸಾಲು. ಸ್ವರ್ಚ್ಯತೆ ಬ್ರಹ್ಮ ರುದ್ರೇಂದ್ರ ಪೂರ್ವೈ ಸದಾ ಪ್ರಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಾನಂ ಅಂತ ಅದರ ಒಟ್ಟು ಅಭಿಪ್ರಾಯ. ಅದರ ಗೋವಿಂದಾಚಾರ್ಯರ ಕನ್ನಡದ ಅನುವಾದ ಹೀಗಿದೆ: ಬಿಡದೆ ಗುಣಗಳಿಂದ ಪೂರ್ಣ ಎಲ್ಲ ಕಾಲದಲ್ಲಿಯೂ ಎಡೆಯೇ ಇಲ್ಲ ದೋಷಗಳಿಗೆ
ಇವನೊಳೆಲ್ಲೆಲ್ಲಿಯೂ ನುಡಿಯುತ್ತಿಹುದು ವೇದವಾಣಿ ನಿತ್ಯನಾದ ದೇವನ ಅಡಿಗೆ ಎರಗುತಿಹುದು ಬ್ರಹ್ಮ ಶಂಕರಾದಿ ಸುರಗಣ. ಎಷ್ಟು ಚಂದ ಆ ಅಂತ್ಯಪ್ರಾಸ ಪೂರ್ವಪ್ರಾಸ. ಅದು ಕೇವಲ ಆಚಾರ್ಯರು ಮಾತ್ರ, ಮಧ್ವರು ಮಾತ್ರ ಉಪಯೋಗಿಸ್ಲಿಲ್ಲ. ಆಚಾರ್ಯರು ಇನ್ನೂ ಅದನ್ನು ಚೆನ್ನಾಗಿ ಉಪಯೋಗಿಸ್ತಾರೆ. ನಾನು ಹಿಂದಿದ್ದೆಲ್ಲ ಅಷ್ಟು ಹೇಳಲಿಕ್ಕೆ ಹೋಗ್ಲಿಲ್ಲ. ನೀವು ಹಿಂದೆ ನೋಡಿದ್ರೆ ಜಗದ ತಂದೆ ಬ್ರಹ್ಮ ಕೂಡ ಇವನ ಮೊದಲ ಕಂದನು. ಕಂದನು ಆ ಶಬ್ದ ಗಮನಿಸಿ. ಸೊಗದ ಎಲ್ಲ ಗುಣಗಳಿಂದ ರೂಪದಾಳಿ ಬಂದನು. ಬಂದನು. ಮುಂದೆ ಮಗನ ಮೊದಲ ಮಗನು ಇವಗೆ ಹಿರಿಯ ದೈವ ಗಿರಿಶನು. ಶನು ಈಶನು. ಸುಗುಣರಿವನ ಭಜಿಪರೀತ ಸುರರಿಗೆಲ್ಲ ಈಶನು. ಈಶನು. ಇಲ್ಲಿ ಹಾಗೇನೆ ಬಿಡದೆ ಗುಣಗಳಿಂದ ಬಿಡದೆ ಎಡೆಯೇ ಇಲ್ಲ ಎಡೆ ನುಡಿಯುತ್ತಿಹುದು ನುಡಿ ಅಡಿಗೆ ಎರಗುತ್ತಿಹುದು ಅಡಿ. ಎಲ್ಲ ದ್ವಿತೀಯ ಪ್ರಾಸ. ಅಂತ್ಯದಲ್ಲಿ ಬಿಡದೆ ಗುಣಗಳಿಂದ ಪೂರ್ಣ ಎಲ್ಲ ಕಾಲದಲ್ಲಿಯೂ ದಲ್ಲಿಯೂ ಎಡೆಯೇ ಇಲ್ಲ ದೋಷಗಳಿಗೆ ಇವನೊಳೆಲ್ಲೆಲ್ಲಿಯೂ. ಇವನ ಒಳು ಒಳಗೆ ಅಂತ ಅರ್ಥ. ಇವನೊಳೆಲ್ಲೆಲ್ಲಿಯೂ ಎಲ್ಲಿಯೂ ಮತ್ತೆಲ್ಲಿಯೂ ನುಡಿಯುತ್ತಿಹುದು ವೇದವಾಣಿ ಸತ್ಯನಾದ ದೇವನ. ದೇವನನ್ನು ವೇದವಾಣಿ ನಿತ್ಯನಾದ ದೇವನ ವೇದವಾಣಿ ನುಡಿಯುತ್ತಿಹುದು. ಅವು ನಿತ್ಯ ಅಂತ ಹೇಳ್ತಾ ಇದೆ. ಅಡಿಗೆ ಎರಗುತಿಹುದು ಬ್ರಹ್ಮ ಶಂಕರಾದಿ ಸುರಗಣ. ದೇವನ ಸುರಗಣ. ಹೀಗೆ ಪ್ರತಿ ಪದ್ಯದಲ್ಲೂ ನೀವು ಇದೇ ಒಂದು ಪ್ರಪಂಚ. ಅದನ್ನ ಶಬ್ದ ಬಳಸಿದ್ರಲ್ಲೂ ಒಂದು ಸ್ವಾರಸ್ಯ ಇರುತ್ತೆ. ಪ್ರತಿ ಆ ಶಬ್ದಗಳ ಬಳಕೆಯಲ್ಲೂ ಕೂಡ. ಇಲ್ಲಿ ಅಚ್ಯುತೋ ಪ್ರಚ್ಯುತೋ ಉಚ್ಯತೆ ಸ್ವರ್ಚ್ಯತೆ ಅಂತ ಎಲ್ಲ ಕಡೆಯಲ್ಲೂ ಆ ಚಕಾರ ಉತ್ತರ ಯಕಾರದಿಂದ ಕೂಡಿದ ಬಳಕೆ ಏನಿದೆ ಅದು ದ್ವಿತೀಯ ಅಕ್ಷರ ಪ್ರಾಸವನ್ನ ಹೇಳ್ತಾ ಇದೆ. ಈ ಪ್ರಾಸಗಳಲ್ಲಿ 106 ತರ ಇದೆ. ಅದರ ಜೊತೆಗೆ ಈ ಪದ್ಯಗಳಲ್ಲಿ ಹಿಂದೆ ಜಗದ ತಂದೆ ಬ್ರಹ್ಮ ಕೂಡ ಇವನ ಮೊದಲ ಕಂದನು. ಜಗದ ಮತ್ತೆ ದ, ತಂದೆ ಮತ್ತೆ ದೆ, ಮೊದಲ ಮತ್ತೆ ದ, ಕಂದ ಮತ್ತೆ ದ. ಹಾಗೆ ಸೊಗದ ಗುಣಗಳಿಂದ ರೂಪದಾಳಿ ಬಂದನು. ನೆಕ್ಸ್ಟ್ ಮಗನ ಗ ಬಂತು. ಮೊದಲ ಮ ರಿಪೀಟ್ ಆಗಿದೆ. ಮಗನ ಮೊದಲ ಮಗನು ಮತ್ತೆ ಗ ಮಗ ಅಂತ ಶಬ್ದ. ಇವಗೆ ಮತ್ತೆ ವಗೆ ದೈವ ಗಿರೀಶನು. ಸುಗುಣ ರಿವನ ಇಲ್ಲೆಲ್ಲ ರೇಫ. ಸುಗುಣ ರಿವನ ಭಜಿಪ ರೀತ ಸುರರಿಗೆಲ್ಲ ಎಲ್ಲ ರೇಫ ಅಂದ್ರೆ ರಕಾರ. ಹೀಗೆ ಆ ಅನುಪ್ರಾಸ, ಅಂತ್ಯಪ್ರಾಸ, ದ್ವಿತೀಯಾಕ್ಷರ ಪ್ರಾಸ ಈ ಎಲ್ಲ ಬಳಕೆ ಅತ್ಯಂತ ಸಹಜವಾಗಿ ಈ ಪದ್ಯದಲ್ಲಿ ಬಂದಿದೆ. ಅರ್ಥ ಅಂತೂ ನಿಮಗಾಯ್ತು. ಎಲ್ಲ ಕಾಲದಲ್ಲಿಯೂ ಇವನು ಗುಣಗಳಿಂದ ಪೂರ್ಣ, ಬಿಡದೆ ಯಾವ ಗುಣವನ್ನು ಬಿಡದೆ ಇವನು ಎಲ್ಲ ಕಾಲದಲ್ಲಿಯೂ ಪೂರ್ಣ. ಎಡೆಯೇ ಇಲ್ಲ, ಒಂದ್ ಸ್ವಲ್ಪ ಜಾಗನೂ ಇಲ್ಲ ಇವನಲ್ಲಿ ದೋಷ ಹೇಳೋಣ. ಇವನೋಳು ಎಲ್ಲೆಲ್ಲಿಯೂ. ಎಲ್ಲಿ ಅವನ ರೂಪವನ್ನು ಹೇಳಿದ್ರು, ಕೃಷ್ಣಾವತಾರದಲ್ಲಿರ್ಬಹುದು, ರಾಮಾವತಾರದಲ್ಲಿರ್ಬಹುದು, ಬುದ್ಧಾವತಾರದಲ್ಲಿರ್ಬಹುದು, ಕಲ್ಕಿ ಅವತಾರದಲ್ಲಿರ್ಬಹುದು, ಎಲ್ಲೆಲ್ಲಿಯೂ ಇವನಲ್ಲಿ ದೋಷಗಳಿಗೆ ಎಡೆಯೇ ಇಲ್ಲ. ಮೂಲ ರೂಪದಲ್ಲಿರಬಹುದು, ಆ ಅಂತರ್ಯಾಮಿ ರೂಪದಲ್ಲಿರಬಹುದು, ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ ಎಲ್ಲೆಲ್ಲಿಯೂ ಅವನಿಗೆ ದೋಷವೇ ಇಲ್ಲ. ಅಂತ ಒಂದು ಅದ್ಭುತ ಪ್ರಯೋಗವನ್ನು ಈ ಪದ್ಯ ಮಾಡಿ ಹೇಳ್ತಾ ಇದೆ. ನುಡಿಯುತ್ತಿಹುದು ವೇದವಾಣಿ. ವೇದವಾಣಿ ನಿತ್ಯನಾದ ದೇವನ ನುಡಿಯುತ್ತಿಹುದು. ನಿತ್ಯದಲ್ಲಿ ಇರಬೇಕಾದ ವೇದ ನಿತ್ಯನಾದ ಪರಮಾತ್ಮನ ಕುರಿತಾಗಿ ನಿತ್ಯವೂ ಹಾಡ್ತಾ ಇದೆ. ನಿತ್ಯನಾದ ದೇವನ ವೇದವಾಣಿ ನಿತ್ಯ ನುಡಿಯುತ್ತಿಹುದು. ಸರ್ವ ವೇದೋರು ವಾದೈ ರಜ ಸ್ವರ್ಚ್ಯತೆ ಅಡಿಗೆರಗುವುದು.
ಅಡಿಗೆ ಎರಗುತಿಹುದು ಬ್ರಹ್ಮೇಂದ್ರ ಪೂರ್ವೈ ಸದಾ ಬ್ರಹ್ಮ ಶಂಕರಾದಿ ಗುಸುರಗಣ. ಮುಗೀತು. ಏನು ಅದ್ರಲ್ಲಿ ಇಷ್ಟು ಹೇಳ್ಬೇಕಿತ್ತು, ಇದು ಬಾಕಿ ಉಳಿದೋಯ್ತು, ಇಲ್ವೇ ಇಲ್ಲ. ಎಲ್ಲಾ ರೀತಿಯಲ್ಲೂ ಅದರ ವ್ಯಾಖ್ಯಾನ ಬಂದದ್ದನ್ನ ನಾವು ನೋಡುತ್ತೇವೆ. ಹೀಗೆ ಅತ್ಯಂತ ಅದ್ಭುತವಾದ ಬಳಕೆಯನ್ನ ನಾವು ಈ ಪದ್ಯಗಳಲ್ಲಿ ಕಾಣ್ತೇವೆ. ಶ್ರೀ ಹರಿಪ್ರಿಯತಾಂ. ಶ್ರೀ ಕೃಷ್ಣ.